ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಶ್ರೀ. ಇವತ್ತಿನ ಎಪಿಸೋಡ್ ಸ್ನಾನದ ಮೇಲೆ. ಒಂದು ಬಕೆಟ್ ನೀರು, ಸೋಪ್ ಅಷ್ಟೇ ಸ್ನಾನ ಅಲ್ಲ. ಸ್ನಾನ ಅನ್ನೋದು ಮೆಡಿಟೇಷನ್ ಥರ ಬಾಡಿ, ಮೈಂಡ್ ಮತ್ತು ಸ್ಪಿರಿಟನ್ನು ಕನೆಕ್ಟ್ ಮಾಡುವಂಥದ್ದು. ತುಂಬ ವೆರೈಟಿ ಸ್ನಾನಗಳನ್ನು ಆಯುರ್ವೇದದಲ್ಲಿ ಯಜ್ಞವಲ್ಕ್ಯ ಸಂಹಿತೆಯ ರೆಫರೆನ್ಸಲ್ಲಿ ಹೇಳಿದ್ದಾರೆ. ಅದರಲ್ಲಿ ಒಂದು ವೆರೈಟಿ ದಿವ್ಯ ಸ್ನಾನ, ಸನ್ ಸೋಕಿಂಗ್. ಸನ್ ಸೋಕಿಂಗ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ತ್ರಿದೋಷಗಳು, ವಾತಪಿತ್ತ ಕಫ ಬ್ಯಾಲೆನ್ಸ್ ಆಗುತ್ತೆ, ಅಗ್ನಿ ಇಂಪ್ರೂವ್ ಆಗುತ್ತೆ, ತೇಜಸ್ಸು ಓಜಸ್ಸು ಜಾಸ್ತಿ ಆಗುತ್ತೆ, ನಮ್ಮ ಬಾಡಿಯಲ್ಲಿ ವಿಟಮಿನ್ ಡಿ ಸಿಂಥಸಿಸ್ ಚೆನ್ನಾಗಾಗಿ ಬೋನ್ಸು ಹೆಲ್ತ್ ಚೆನ್ನಾಗಾಗುತ್ತೆ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಸ್ಕಿನ್ ಡಿಸೀಸಸ್ ಸೋರಿಯಾಸಿಸು ಎಕ್ಸಿಮಾ ಕಡಿಮೆ, ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ, ಲೆಥಾರ್ಜಿ ಸುಸ್ತು ಕಡಿಮೆ ಆಗುತ್ತೆ, ಪಾಸಿಟಿವ್ನೆಸ್ ಹೆಚ್ಚಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್. ಪುಟಾಣಿ ಮಕ್ಕಳು, ಬಸರಿಯರು, ವೃದ್ಧರು ಮಾಡರೇಷನಲ್ಲಿ 30ರಿಂದ 40 ನಿಮಿಷ ದಿನ ಸನ್ ಸೋಕಿಂಗ್ ಮಾಡೋದ್ರಿಂದ ಆಲ್ಫಾ, ಗಾಮಾ, ಡೆಲ್ಟಾ ವೇವ್ಸ್ ಹೆಚ್ಚಾಗಿ ಅವರ ಅಟೆನ್ಷನ್, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ಡ್ ಆಗಿರುತ್ತೆ ಮತ್ತು ಫೋಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಹೆಚ್ಚು ವೀಡಿಯೋಸ್ ಜೊತೆಗೆ ಮತ್ತೆ ಸಿಗೋಣ.